ನಮಸ್ಕಾರ ಸ್ನೇಹಿತರೆ, ಇಂದು ಆಟಿ ಹುಣ್ಣಿಮೆ. ತುಳು ಪ್ರದೇಶದ ಸಾಂಪ್ರದಾಯಿಕ ಕ್ಯಾಲೆಂಡರ್ನ ಆಟಿ ತಿಂಗಳಿನಲ್ಲಿ ಬರುವ ಹುಣ್ಣಿಮೆಯು ಆಟಿ ಹುಣ್ಣಿಮೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಮಲೆನಾಡಿನ ಭಾಗಗಳಲ್ಲಿ ಆಟಿ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ. ಈ ದಿನ ಮನೆಗಳಲ್ಲಿ ಹೊಸ್ತಿಲು ಪೂಜೆ ನಡೆಸುವ ಸಂಪ್ರದಾಯ ತಲೆಮಾರುಗಳಿಂದ ನಡೆದು ಬಂದಿದೆ. ಪ್ರವೇಶ ದ್ವಾರವನ್ನು ಸ್ವಲ್ಪ ನೀರಿನಿಂದ ಸ್ವಚ್ಛಗೊಳಿಸಿ. ನಂತರ ರಂಗೋಲಿ ಪುಡಿಯನ್ನು ಅಲಂಕಾರದ ರೇಖೆಗಳನ್ನು ಎಳೆಯಲು ಬಳಸಲಾಗುತ್ತದೆ. ಕುಂಕುಮ, ಹಳದಿ ಮತ್ತು ಶ್ರೀಗಂಧದ ಪೇಸ್ಟ್ ಅನ್ನು ಮಧ್ಯದಲ್ಲಿ ಹಚ್ಚಲಾಗುತ್ತದೆ. ಎರಡೂ ಬದಿಗಳಲ್ಲಿ ಬೇಯಿಸಿದ ಹಲಸಿನ ಬೀಜಗಳು, ಬಿಳಿ ಅಥವಾ ಯಾವುದೇ ಇತರ ತೋಟದ ಹೂವುಗಳು, ಹುರುಳಿಕಾಳು ಹೂವುಗಳು, ವೀಳ್ಯದ ಎಲೆಗಳು ಮತ್ತು ಅಡಿಕೆ ಬೀಜಗಳನ್ನು ಜೋಡಿಸಿ ಅಲಂಕರಿಸಲಾಗುತ್ತದೆ. ಒಂದು ಬೆಳ್ಳಿಯ ಲೋಟದಲ್ಲಿ ನೀರನ್ನು ಇರಿಸಿ ಪೂಜೆಯನ್ನು ನಡೆಸಲಾಗುತ್ತದೆ. ಈ ನೀರನ್ನು ಮನೆಯ ಮುಂದೆ ನೆಟ್ಟಿರುವ ತುಳಸಿ ಗಿಡಕ್ಕೆ ಸುರಿಯಲಾಗುತ್ತದೆ. ಬಾಗಿಲಿನ ಚೌಕಟ್ಟನ್ನು ಅಲಂಕರಿಸಲು ಬಳಸುವ ಎಲ್ಲಾ ವಸ್ತುಗಳಿಂದ ತುಳಸಿ ಗಿಡವನ್ನು ಅಲಂಕರಿಸಲಾಗುತ್ತದೆ. ಎಲ್ಲಾ ಪೂಜಾ ವಿಧಿಗಳನ್ನು ಬೆಳಿಗ್ಗೆ ಸ್ನಾನದ ನಂತರ ಮತ್ತು ಏನನ್ನಾದರೂ ತಿನ್ನುವ ಅಥವಾ ಕುಡಿಯುವ ಮೊದಲು ಮಾಡಲಾಗುತ್ತದೆ. ಈ ದಿನ ಮನೆಗಳಲ್ಲಿ ನಡೆಸುವ ಹೊಸ್ತಿಲು ಪೂಜೆಗೆ ಮೊಳಕೆಯೊಡೆದ ಹುರುಳಿಕಾಳಿನ ಹೂವುಗಳನ್ನು ಬಳಸುವುದು ಆಟಿ ಹುಣ್ಣಿಮೆ ಹೊಸ್ತಿಲು ಪೂಜೆಯ ವಿಶೇಷವಾಗಿದೆ. ಆಟಿ ಹುಣ್ಣಿಮೆಗಾಗಿ ಹುರುಳಿ ಹೂವುಗಳನ್ನು ತಾವೇ ತಯಾರಿಸುವುದು ಮಹಿಳೆಯ ಕೆಲಸ. ರಾತ್ರಿ ಇಡೀ ನೆನೆಸಿದ ಹುರುಳಿಕಾಳುಗಳನ್ನು ಹುಣ್ಣಿಮೆ ದಿನದ 4 ರಿಂದ 5 ದಿನಗಳ ಮುಂಚಿತವಾಗಿ ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಹಿತ್ತಲಿನ ಮಣ್ಣಿನ ಮಧ್ಯದಲ್ಲಿ ಹಾಕಲಾಗುತ್ತದೆ. ಹುರುಳಿಕಾಳುಗಳನ್ನು ಮಣ್ಣಿನಲ್ಲಿ ಹಾಕಿ ಆ ಸ್ಥಳವನ್ನು ಆಟಿ ಹುಣ್ಣಿಮೆ ದಿನದ ಬೆಳಿಗ್ಗೆಯವರೆಗೆ ತಲೆಕೆಳಗಾದ ಬಕೆಟ್ನಿಂದ ಮುಚ್ಚಲಾಗುತ್ತದೆ. ಹುಣ್ಣಿಮೆ ದಿನದ ಹೊತ್ತಿಗೆ ಹುರುಳಿ ಹೂವುಗಳು ಸಿದ್ಧವಾಗುತ್ತವೆ. ಇಂದು ಬೆಳಿಗ್ಗೆ ಈ ಆಚರಣೆಯನ್ನು ಮಾಡಿದ ನಮ್ಮ ಮನೆಯ ವಿಡಿಯೋವನ್ನು ನೋಡೋಣ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು, ಕಾಯಜಾಪಿತ ನಿನ್ನಡಿಯ ಬಿಡಲಾಗದು. ತೊರೆದು ಜೀವಿಸಬಹುದು